ನಂಗರ ಈ ಪತ್ತ ಗೋಬಿ ಪಲ್ಯ ರೀ, ಅದೇ ರೀ ಕ್ಯಾಬೇಜ್ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ. ಅದ್ರಾಗ ಈ ಕಡ್ಲಿ ಬೇಳೆ ಹಾಕಿ ಮಾಡಿದಂತೂ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಗೋಬಿಗೆ ಹಿಂಗೆ ಹೋಳು ಏನು ಮಾಡ್ತೀನಿ ರೀ, ಇಟ್ಬಿಡ್ತೀನಿ ರೀ. ಮತ್ತು ಒಂದಿಷ್ಟು ಕಡ್ಲಿ ಬೇಳೆಗೆ ಒಂದು 2-3 ತಾಸು ನೀರು ಹಾಕಿ ನೆನಿಲಕ್ಕ ಬಿಟ್ಬಿಡ್ತೀನಿ ರೀ. ಒಂದು 2-3 ತಾಸು ಆದ್ಮೇಲೆ ಈ ಹೋಳಿದ ಗೋಬಿಗೆ ಈ ಕಡಾಯಿದಾಗ ಹಾಕಿ ಒಂದಿಷ್ಟು ಜಾಸ್ತಿನೇ ಎಣ್ಣೆ ಹಾಕಿ ಏನು ಮಾಡ್ತೀನಿ ರೀ, ಇದಕ್ಕೆ ಸಣ್ಣ ಉರಿದಾಗ ಹುರಿತೀನಂತ್ರಿ. ಎಲ್ಲಿನ ತನಕ ಹುರಿಬೇಕಂದ್ರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೂ ಆಗ್ಬೇಕ್ರಿ, ಮತ್ತು ಇದರದ್ದು ಬಣ್ಣನೂ ಬದಲಾಯಿಸ್ಬೇಕ್ರಿ. ಹುರಿಲಾರ್ದೇನೂ ಹಾಗೇನೂ ಮಾಡ್ತಾರ್ರಿ, ಅದರ ಹುರಿದು ಮಾಡಿದ್ದು ಟೇಸ್ಟೇ ಬೇರೆ ಬರ್ತದ್ರಿ. ಈಗ ನೋಡ್ರಿ ಹುರಿದಾಗ್ಯದ. ಇದು ಇನ್ನೊಂದು ಬುಟ್ಟ್ಯಾಗ ತೆಗ್ದಿಡ್ತೀನಿ ರೀ. ಮತ್ತು ಅದೇ ಕಡಾಯಿದಾಗ ಎಣ್ಣೆ ಹಾಕ್ಬಿಡ್ತೀನಿ ರೀ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಸೇರಿಸ್ಲತ್ತೀನಿ ರೀ. ಇವು ಹಿಂಗೆ ಚಟಪಟ ಅಂತ ಕುಣಿಲತ್ತು ಅಂದ್ರೆ ಉದ್ದುದ್ದು ಹೊಳಿದ್ದು ಉಳ್ಳಾಗಡ್ಡಿ ಸೇರಿಸ್ಬಿಡ್ತೀನಿ ರೀ. ಇವಕ್ಕೂ ಸ್ವಲ್ಪ ಹುರಿದಾದ್ಮೇಲೆ ಉದ್ದುದ್ದು ಹೊಳಿದ್ದು ಹಸಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವನು ಸೇರಿಸ್ಬಿಡ್ತೀನಂತ್ರಿ. ಈಗ ಇವೆರಡಕ್ಕೆ ಮತ್ತು ಹುರಿತೀನಂತ್ರಿ. ಹುರಿದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಕೊಟ್ಟು ಸೇರಿಸ್ಲತ್ತೀನಿ ರೀ. ಪೇಸ್ಟ್ ಇದ್ರೆ ಪೇಸ್ಟ್ನು ಹಾಕ್ರಿ ನಡೀತದ. ಇದು ಹಾಕಿದ್ಮೇಲೂ ಸ್ವಲ್ಪ ಹಸಿ ವಾಸನೆ ಹೋಗತ್ತನ ಇದಕ್ಕೆ ಹುರಿಬೇಕಾಗ್ತದ್ರಿ. ಈಗ ಒಂದು 2-3 ತಾಸು ನೆನೆಯಾಕಿಟ್ಟಿದ್ದು ಈ ಕಡ್ಲಿ ಬೇಳೆಗೆ ಸೇರಿಸ್ಬಿಡ್ತೀನಿ ರೀ. ಚಲೋ ನೆಂದವ, ಜಾಸ್ತಿ ನೆಂದ್ರೂ ಏನಾಗಲ್ಲ. ಇವಕ್ಕೂ ಸಣ್ಣ ಹುರಿದಾಗ ಹಾಗೆ ಹುರಿತೀನಿ ರೀ. ಒಂದು 2-3 ನಿಮಿಷ ಇದಕ್ಕೆ ಹುರಿಬೇಕಾಗ್ತದೆ. ಈಗ ಒಂದು 2 ಟೊಮೆಟೊ ಏನು ಮಾಡೀನಿ ರೀ, ಹಿಂಗೆ ಸಣ್ಣ ಹೋಳಿ ಸೇರಿಸ್ಲತ್ತೀನಿ. ಸ್ವಲ್ಪ ಇವು ಮೆತ್ತಗಾಗಬೇಕು, ಇಲ್ಲಾಂದ್ರೆ ನೀವು ಟೊಮೆಟೊ ಪ್ಯೂರಿನೂ ಹಾಕೋಬೋದು, ನಡೀತದೆ. ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೀನಿ ರೀ. ಹಾಗೆ ಖಾರದ ಪುಡಿ ಸೇರಿಸೀನಿ ರೀ. ಮತ್ತು ಅರ್ಶಿಣ ಪುಡಿ, ಹಾಗೆ ಇಲ್ಲಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಗರಂ ಮಸಾಲೆ ಸೇರಿಸ್ಲತ್ತೀನಿ ರೀ. ಎಲ್ಲ ಮಸಾಲೆಗಳಿಗೆ ಈಗ ಚಂದ ಹುರಿತೀನಂತ್ರಿ. ಈಗ ಎಲ್ಲ ಚಂದ ಹುರಿದಾದ್ಮೇಲೆ ನಾನು ಈ ಹುರಿದಿಟ್ಟಿದ್ದು ಗೋಬಿ ಏನದಲ್ರಿ, ಪತ್ತ ಗೋಬಿ, ಅದು ಇದ್ರಾಗ ಸೇರಿಸ್ಬಿಡ್ತೀನಂತ. ಆಲ್ರೆಡಿ ಹುರಿದಿದೆ ಅದ ರೀ, ಏನಿಲ್ಲ. ಈ ಮಸಾಲೆದಾಗ ಅದು ಚಂದ ಮಿಕ್ಸ್ ಆಗಬೇಕು. ಚಂದ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತೀನಪ್ಪ ಅಂದ್ರೆ, ಈಗ ಇದ್ರ ಮ್ಯಾಲೆ ಮುಚ್ಚಿ ಒಂದು 2-3 ನಿಮಿಷ ಸಣ್ಣ ಉರಿದಾಗ ಬಿಟ್ಬಿಡ್ತೀನಂತ್ರಿ. ಯಾಕಂದ್ರೆ ನಾವಿಲ್ಲಿ ನೀರು ಏನು ಹಾಕಿಲ್ಲ, ಇದ್ರಾಗ ನೀರು ಹಾಕೋದು ಬೇಕಾಗಲ್ರಿ. ಅದು ಗೋಬಿನೇ ನೀರು ಬಿಟ್ಕೊಡ್ತದೆ. ಚಲೋ ಮೆತ್ತಗಾಗ್ಯದ. ಈಗ ಮತ್ತೊಂದು ಸರ್ತಿ ಚಂದ ಕಲಿಸಿ ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಸೇರಿಸ್ಬಿಡ್ತೀನಂತ್ರಿ. ಕೊತ್ತಂಬರಿ ಹಾಕಿದ್ಮೇಲೂ ಒಂದು ಫೈನಲ್ ಮಿಕ್ಸು ಕೊಟ್ಬಿಡಮಂತ್ರಿ. ನೋಡ್ರಿ, ನಮ್ಮದು ಇಲ್ಲಿ ಪತ್ತ ಗೋಬಿ ಅದೇ ರೀ, ಕ್ಯಾಬೇಜು ಇಲ್ಲ ಈ ಕೋಸಿನ ಪಲ್ಯ ಇಲ್ಲಿ ರೆಡಿ ಆಗ್ಯದ್ರಿ. ರೊಟ್ಟಿ ಚಪಾತಿ ಯಾವುದ್ರ ಸರಿನೂ ನಡೀತದ್ರಿ. ಮತ್ತು ನೋಡಿರಲ್ರಿ, ನೀವು ಒಂದ್ಸಲ ಟ್ರೈ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತು ಸಿಗ್ತೀನಂತ್ರಿ. ಥ್ಯಾಂಕ್ ಯು.